ನಮಸ್ಕಾರ ಸ್ನೇಹಿತರೆ, ವೈಲ್ಡ್ ಮಿಥಿಯಾಲಜಿಗೆ ಸ್ವಾಗತ. ನಾಗರಿಕತೆಯ ಉದಯದಿಂದಲೂ ಒಂದು ಜೀವಿ ಭಾರತೀಯ ಉಪಖಂಡದಲ್ಲಿ ಮಾನವೀಯತೆಯ ಜೊತೆಗೆ ಸಾಗಿ ಬಂದಿದೆ. ಒಬ್ಬ ನಿರಂತರ ಒಡನಾಡಿ, ಸಂಪತ್ತಿನ ಸಂಕೇತ ಮತ್ತು ಒಂದು ಪವಿತ್ರ ಪ್ರತಿಮೆ. ನಮ್ಮ ಕಥೆಯು ಈಗ ಅಳಿದು ಹೋಗಿರುವ ಅದರ ಪೂರ್ವಜ ಬಾಸ್ ಪ್ರಿಮಿಜಿನಿಯಸ್ ನಿಂದ ಪ್ರಾರಂಭವಾಗುತ್ತದೆ. ಇದು ಏಷ್ಯಾ ಮತ್ತು ಯುರೋಪ್ ಅಂಟಟ ತಿರುಗಾಡುತ್ತಿದ್ದ ಒಂದು ಬೃಹತ್ ಗಾತ್ರದ ಜಾನುವಾರು. ಇದೇ ಪ್ರಭೇದದಿಂದ ಎರಡು ವಿಭಿನ್ನ ಮಾರ್ಗಗಳು ಹೊರಹೊಮ್ಮಿದವು. ಒಂದು ತಂಪಾದ ಯುರೋಪಿಯನ್ ಹವಾಮಾನದ ದುಬ್ಬವಿಲ್ಲದ ಜಾನುವಾರು ಬಾಸ್ ಟಾರಸ್ ಕಡೆಗೆ ಸಾಗಿದರೆ, ಇನ್ನೊಂದು ನಮಗೆ ಭಾರತದ ದೇಸಿ ಹಸು ಬಾಸ್ ಇಂಡಿಕಸ್ ಅನ್ನು ನೀಡಿತು. ಇದನ್ನು ವಿಶ್ವದಾದ್ಯಂತ ಜೆಬು ಎಂದು ಕರೆಯಲಾಗುತ್ತದೆ. ತನ್ನ ವಿಶಿಷ್ಟವಾದ ಡುಬ್ಬ, ಉದ್ದನೆಯ ಕಿವಿಗಳು ಮತ್ತು ಸಡಿಲವಾದ ಚರ್ಮದಿಂದ ತಕ್ಷಣವೇ ಗುರುತಿಸಲ್ಪಡುವ ಇದು ಉಷ್ಣವಲಯಕ್ಕಾಗಿ ಪ್ರಕೃತಿಯಿಂದಲೇ ರೂಪಿಸಲ್ಪಟ್ಟ ಜೀವಿ. ಇದು ಬಿಸಿಲು, ಬರ ಮತ್ತು ರೋಗವನ್ನು ತಡೆಗೊಳ್ಳಲು ನಿರ್ಮಿಸಲ್ಪಟ್ಟಿದೆ. ಇದು ಅದರ 9,000 ವರ್ಷಗಳ ಪ್ರಯಾಣದ ಕಥೆ ಮತ್ತು ನಮ್ಮ ಭವಿಷ್ಯದಲ್ಲಿ ಅದರ ಪ್ರಮುಖ ಪಾತ್ರದ ಕಥೆ. ನಮ್ಮ ಪ್ರಯಾಣವು ಪುರಾಣದಿಂದಲ್ಲ, ಬದಲಿಗೆ ಭೂಮಿಯ ಗರ್ಭದಿಂದ ಪ್ರಾರಂಭವಾಗುತ್ತದೆ. ಇಂದಿನ ಪಾಕಿಸ್ತಾನದ ಮೆಹರ್ಗಢದಲ್ಲಿ ಪಳಗಿಸಿದ ಡುಬ್ಬದ ಜಾನುವಾರುಗಳ ಅತ್ಯಂತ ಹಳೆಯ ಸಾಕ್ಷ್ಯವು ಕ್ರಿಸ್ತಪೂರ್ವ 7,000 ವರ್ಷಗಳಷ್ಟು ಹಿಂದಿನದು. ಈ ಮೂಳೆಗಳು ಭಾರತೀಯ ಉಪಖಂಡದಲ್ಲಿ ಕೃಷಿಯ ಉದಯವನ್ನು ಗುರುತಿಸುತ್ತವೆ ಮತ್ತು ಇದಕ್ಕೆ ಶಕ್ತಿ ನೀಡಿದ್ದು ಬಾಸ್ ಇಂಡಿಕಸ್. ಸಾವಿರಾರು ವರ್ಷಗಳ ನಂತರ ಈ ಸಂಬಂಧವು ಮತ್ತಷ್ಟು ಗಟ್ಟಿಯಾಯಿತು. ಮಹಾನ್ ಸಿಂಧೂ ಕಣಿವೆ ನಾಗರಿಕತೆಯಲ್ಲಿ ಜೆಬು ಒಂದು ಪೂಜ್ಯ ವಸ್ತುವಾಗಿತ್ತು. ಅದರ ಚಿತ್ರವನ್ನು ಹೊಂದಿರುವ 500ಕ್ಕೂ ಹೆಚ್ಚು ಮುದ್ರೆಗಳು ಕಂಡುಬಂದಿವೆ ಮತ್ತು ನೂರಾರು ಸ್ಥಳಗಳಲ್ಲಿ ಅದರ ಭವ್ಯವಾದ ಡುಬ್ಬ ಮತ್ತು ಕೊಂಬುಗಳನ್ನು ಗಮನಾರ್ಹವಾದ ಸ್ಥಿರತೆಯೊಂದಿಗೆ ಚಿತ್ರಿಸಲಾಗಿದೆ. ಉನ್ನತ ದರ್ಜೆಯ ನಿಕ್ಷೇಪಗಳಲ್ಲಿ ಕಂಡುಬರುವ ಸೊಗಸಾದ ತಾಮ್ರ ಮಿಶ್ರಲೋಹದ ಪ್ರತಿಮೆಗಳು ಇವು ಆಟಿಕೆಗಳಾಗಿರಲಿಲ್ಲ, ಬದಲಿಗೆ ಪವಿತ್ರ ನೈವೇದ್ಯಗಳು ಅಥವಾ ಸಂಪತ್ತಿನ ಸಂಕೇತಗಳಾಗಿದ್ದವು ಎಂದು ಸೂಚಿಸುತ್ತವೆ. ಈ ಗೌರವವು ಭಾರತದ ಪ್ರಾಚೀನ ಗ್ರಂಥಗಳಲ್ಲಿ ಪ್ರತಿಧ್ವನಿಸುತ್ತದೆ. ಋಗ್ವೇದದಲ್ಲಿ ಗೋವನ್ನು ಅಗ್ನ್ಯ ಎಂಬ ವಿಶೇಷಣದಿಂದ ವರ್ಣಿಸಲಾಗಿದೆ, ಅಂದರೆ ಯಾವುದಕ್ಕೂ ಹಾನಿ ಮಾಡಬಾರದ ಅಥವಾ ಕೊಲ್ಲಬಾರದ ಜೀವಿ. ಇದನ್ನು ವಸುಪತಿ ಎಂದು ಕರೆಯಲಾಗುತ್ತದೆ, ಅಂದರೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ತರುವವಳು. ಕೆಲವು ಗ್ರಂಥಗಳಲ್ಲಿ ಸಂತತಿಗಾಗಿ ಗೂಳಿಯ ಮಾಂಸವನ್ನು ಬಳಸುವ ನಿರ್ದಿಷ್ಟ ಅಪರೂಪದ ಆಚರಣೆಗಳನ್ನು ಉಲ್ಲೇಖಿಸಲಾಗಿದ್ದರೂ, ವೇದದಲ್ಲಿ ಹಿಡಿದು ಮಹಾಭಾರತದಂತಹ ಮಹಾಕಾವ್ಯಗಳವರೆಗಿನ ಅಗಾಧವಾದ ಸಾಂಸ್ಕೃತಿಕ ನಿರೂಪಣೆಯು ಗೌರವ ಮತ್ತು ರಕ್ಷಣೆಯದ್ದಾಗಿದೆ. ಸ್ವತಃ ಶ್ರೀಕೃಷ್ಣನನ್ನು ಗೋವುಗಳ ದೈವಿಕ ರಕ್ಷಕ ಗೋವಿಂದ ಎಂದು ಆಚರಿಸಲಾಗುತ್ತದೆ. ಸಿಂಧೂ ಕಣಿವೆಯ ತನ್ನ ತೊಟ್ಟಿಲಿನಿಂದ ಈ ಸ್ಥಿತಿಸ್ಥಾಪಕ ಜೆಬು ಅಲ್ಲಿಯೇ ಉಳಿಯಲಿಲ್ಲ. ಅದು ಒಬ್ಬ ಪ್ರಯಾಣಿಕನಾಯಿತು. ಅದರ ಹರಡುವಿಕೆಯು ಯಾವಾಗಲೂ ಮಾನವ ವಲಸೆ ಮತ್ತು ವ್ಯಾಪಾರದೊಂದಿಗೆ ಜೊತೆಗೂಡಿತ್ತು. ಪ್ರಾಚೀನ ಕಾರವಾನ್ ಮಾರ್ಗಗಳು ಅದನ್ನು ಪಶ್ಚಿಮಕ್ಕೆ ಕೊಂಡೊಯ್ಯವು. ಕ್ರಿಸ್ತಪೂರ್ವ 3,000ರ ಹೊತ್ತಿಗೆ ಇರಾನ್ನಲ್ಲಿ ತಾಮ್ರದ ಫಲಕಗಳ ಮೇಲೆ ಡುಬ್ಬದ ಗೂಳಿಯ ಚಿತ್ರಗಳು ಕಾಣಿಸಿಕೊಂಡವು. ನಂತರ ಕಡಲ ವ್ಯಾಪಾರವು ಜೆಬುವನ್ನು ಕೆಂಪು ಸಮುದ್ರದಾದ್ಯಂತ ಸಾಗಿಸಿತು. ಕ್ರಿಸ್ತಪೂರ್ವ 1500ರ ಈಜಿಪ್ಟಿನ ಜಾನುವಾರುಗಳ ಮೂಳೆಗಳ ಆನುವಂಶಿಕ ವಿಶ್ಲೇಷಣೆಯು ಭಾರತೀಯ ಜಾನುವಾರುಗಳ ಕುರುಹುಗಳನ್ನು ಬಹಿರಂಗಪಡಿಸುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ವ್ಯಾಪಾರ ಸಂಪರ್ಕಕ್ಕೆ ಸಾಕ್ಷಿಯಾಗಿದೆ. ಈಜಿಪ್ಟಿನಿಂದ ಅದರ ಗಟ್ಟಿಮುಟ್ಟಾದ ಜೀನ್ಗಳು ನೈಲ್ ನದಿಯ ಮೂಲಕ ದಕ್ಷಿಣಕ್ಕೆ, ಪೂರ್ವ ಆಫ್ರಿಕಾಕ್ಕೆ ಹರಡಿದವು. ಜೆಬು ಪೂರ್ವಕ್ಕೂ ಸಮುದ್ರ ಮಾರ್ಗಗಳ ಮೂಲಕ ಆಗ್ನೇಯ ಏಷ್ಯಾಕ್ಕೆ ಪ್ರಯಾಣ ಬೆಳೆಸಿತು. ಸಹಸ್ರಾರು ವರ್ಷಗಳ ಕಾಲ ಬಾಸ್ ಇಂಡಿಕಸ್ನ ಆನುವಂಶಿಕ ಕೊಡುಗೆಯು ಅದರ ಮೂಲ ಮನೆಯಿಂದ ಬಹುದೂರದ ಜಾನುವಾರುಗಳನ್ನು ಸಮೃದ್ಧಿಗೊಳಿಸಿತು. ಆದರೆ ಜೆಬುವಿನ ಅತ್ಯಂತ ನಾಟಕೀಯ ಪ್ರಭಾವವು ಸಹಸ್ರಾರು ವರ್ಷಗಳ ನಂತರ ಮತ್ತು ಖಂಡಾಂತರಗಳಲ್ಲಿ ಅನುಭವಕ್ಕೆ ಬಂತು. 19ನೇ ಶತಮಾನದ ಕೊನೆಯಲ್ಲಿ ಬ್ರೆಜಿಲ್ನ ಜಾನುವಾರು ಉದ್ಯಮವು ಹೆಣಗಾಡುತ್ತಿತ್ತು. ಯುರೋಪಿಯನ್ ತಳಿಗಳು ಉಷ್ಣವಲಯದ ಬಿಸಿಲು ಮತ್ತು ರೋಗದಿಂದ ನಾಶವಾಗುತ್ತಿದ್ದವು. ಪರಿಹಾರವು ಭಾರತದಿಂದ ಬಂತು. ಜಾನುವಾರು ಸಾಕಣೆದಾರರು ಆಂಧ್ರಪ್ರದೇಶದ ಒಂಗೋಲ್ ತಳಿಯನ್ನು ಆಮದುಕೊಂಡರು. ಅದು ನೆಲ್ಲೋರ್ ಎಂದು ಪ್ರಸಿದ್ಧವಾಯಿತು. ಪರಿಣಾಮಗಳು ಕ್ರಾಂತಿಕಾರಿಯಾಗಿದ್ದವು. ಕೆಲವೇ ದಶಕಗಳಲ್ಲಿ ಈ ಡುಬ್ಬದ ಜಾನುವಾರುಗಳು ಬ್ರೆಜಿಲ್ನ ಆರ್ಥಿಕತೆಯನ್ನೇ ಪರಿವರ್ತಿಸಿದವು. ಇಂದು ಬ್ರೆಜಿಲ್ನ 200 ದಶಲಕ್ಷ ಜಾನುವಾರು ಹಿಂಡಿನಲ್ಲಿ ನೆಲ್ಲೋರ್ ತಳಿಯು 80%ಕ್ಕೂ ಹೆಚ್ಚು ಭಾಗವನ್ನು ಹೊಂದಿದೆ ಮತ್ತು ಇದು ದೇಶವನ್ನು ವಿಶ್ವದ ಅಗ್ರ ಗೋಮಾಂಸ ರಫ್ತುದಾರನಾಗಿ ಮಾಡಿದೆ. ಶೀಘ್ರದಲ್ಲೇ ಉತ್ತರ ಅಮೆರಿಕವು ಇದನ್ನು ಅನುಸರಿಸಿತು. 1920ರ ದಶಕದಲ್ಲಿ ದಕ್ಷಿಣ ರಾಜ್ಯಗಳ ಬಿಸಿಲಿನ ಒತ್ತಡವನ್ನು ಎದುರಿಸಲು ಅಮೆರಿಕದ ಜಾನುವಾರು ಸಾಕಣೆದಾರರು ಭಾರತದಿಂದ ಗಿರ್, ಗುಜರಾತ್ ಮತ್ತು ನೆಲ್ಲೋರ್ ಜಾನುವಾರುಗಳನ್ನು ಆಮದುಕೊಂಡರು. ಇವುಗಳಿಂದ ಅವರು ಅಮೆರಿಕನ್ ಬ್ರಾಹ್ಮಣ್ ತಳಿಯನ್ನು ಸಂಕರಿಸಿದರು.
ಈ ಸಮ್ಮಿಶ್ರ ತಳಿಯು ಈಗ ಗಲ್ಫ್ ಕರಾವಳಿಯಲ್ಲಿ ಪ್ರಾಬಲ್ಯವಾಗಿದೆ. ಇದು ಅದರ ಭಾರತೀಯ ವಂಶಾವಳಿಯ ಶಾಶ್ವತ ಸ್ಥಿತಿಸ್ಥಾಪಕತ್ವಕ್ಕೆ ಸಾಕ್ಷಿಯಾಗಿದೆ. ಈ ಎರಡು ಉದಾಹರಣೆಗಳು ಬಾಸ್ ಇಂಡಿಕಸ್ನ ಜೀನ್ಗಳು ಇಡೀ ಖಂಡಗಳನ್ನೇ ಹೇಗೆ ಮರುರೂಪಿಸಿದವು ಎಂಬುದನ್ನು ತೋರಿಸುತ್ತವೆ. ಭಾರತಕ್ಕೆ ಹಿಂತಿರುಗಿದರೆ ಈ ಪ್ರಾಚೀನ ಬಂಧವು ಮುರಿಯದೆ ಉಳಿದಿದೆ. ತಮಿಳುನಾಡಿನಲ್ಲಿ ಸಾವಿರಾರು ವರ್ಷಗಳಷ್ಟು ಹಳೆಯ ಹುಳಿ ಪಳಗಿಸುವ ದೃಶ್ಯಗಳನ್ನು ಇತಿಹಾಸ ಪೂರ್ವ ಶಿಲಾಕಲೆಗಳು ಚಿತ್ರಿಸುತ್ತವೆ. ಈ ಸಂಪ್ರದಾಯವು ಇಂದಿಗೂ ಜಲ್ಲಿಕಟ್ಟು ಎಂಬ ಪ್ರಸಿದ್ಧ ಹಬ್ಬದಲ್ಲಿ ಜೀವಂತವಾಗಿದೆ. ಇದು ಸಾಂಸ್ಕೃತಿಕ ನಿರಂತರತೆಯ ಒಂದು ರೋಮಾಂಚಕ ಪ್ರದರ್ಶನವಾಗಿದೆ. ಈ ನಿರಂತರತೆಯು ಎಲ್ಲೆಡೆಯೂ ಇದೆ. 3500 ವರ್ಷಗಳಷ್ಟು ಹಳೆಯ ಅಫ್ಘಾನಿಸ್ತಾನ್ ಇರಾನ್ ಪ್ರದೇಶದಲ್ಲಿ ಕಂಡುಬಂದ ಒಂದು ಟೆರಾಕೋಟಾ ಜೆಬು ನೀರಿನ ಮಡಕೆಯು ಹೂಳಿಯ ಮೂಗಿಯಿಂದ ನೀರು ಹರಿಯುವ ವಿನ್ಯಾಸವನ್ನು ತೋರಿಸುತ್ತದೆ. ಇಂದು ಬಹುತೇಕ ಒಂದೇ ರೀತಿಯ ತಾಮ್ರದ ನಂದಿ ಪಾತ್ರಗಳನ್ನು ಧಾರ್ಮಿಕ ವಿಧಿಗಳಲ್ಲಿ ಬಳಸಲಾಗುತ್ತದೆ. ಅದರ ರೂಪ ಮತ್ತು ಕಾರ್ಯವು ಸಹಸ್ರಾರು ವರ್ಷಗಳಿಂದ ಬದಲಾಗದೆ ಉಳಿದಿದೆ. ಇದು ಜೀವಂತ ಪರಂಪರೆಯ ಒಂದು ಅದ್ಭುತ ಉದಾಹರಣೆ. ಮತ್ತು ಈ ಆಳವಾದ ಸಾಂಸ್ಕೃತಿಕ ಸಂಪರ್ಕದ ಮಧ್ಯೆ ಒಂದು ಆಧುನಿಕ ತಪ್ಪು ಕಲ್ಪನೆಯನ್ನು ಸ್ಪಷ್ಟಪಡಿಸುವುದು ಮುಖ್ಯ. ಭಾರತವು ಪ್ರಮುಖ ಗೋಮಾಂಸ ರಫ್ತುದಾರನಾಗಿದ್ದರೂ ಅಧಿಕೃತ ನೀತಿಯು ಹಸು, ಎತ್ತು ಅಥವಾ ಕರುಗಳ ಮಾಂಸದ ರಫ್ತನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುತ್ತದೆ. ರಫ್ತು ಮಾಡಲಾಗುವ ಮಾಂಸವು ಎಮ್ಮೆಯದ್ದಾಗಿದೆ. ದೇಶದಾದ್ಯಂತ ಕಾನೂನಿನಿಂದ ರಕ್ಷಿಸಲ್ಪಟ್ಟಿರುವ ಪೂಜ್ಯ ಬಾಸ್ ಇಂಡಿಕಸ್ನದ್ದಲ್ಲ. ಹರಪ್ಪಾದ ಮುದ್ರೆಗಳಿಂದ ಹಿಡಿದು ಅಶೋಕನ ಸಾಮ್ರಾಜ್ಯದ ಲಾಂಛನದವರೆಗೆ, ಶಿವನ ಮುಂದಿರುವ ಅದರ ಸ್ಥಾನದಿಂದ ಹಿಡಿದು ಭಾರತದ ಸಂವಿಧಾನದ ಮೂಲ ಪ್ರತಿಯಲ್ಲಿ ಅದರ ಚಿತ್ರಣದವರೆಗೆ, ಬಾಸ್ ಇಂಡಿಕಸ್ ಕೇವಲ ಜಾನುವಾರುಗಿಂತ ಹೆಚ್ಚಾಗಿದೆ. ಅದು ಈ ನಾಗರಿಕತೆಯ ಅಸ್ಮಿತೆಯ ನರನಾಡಿಗಳಲ್ಲಿಯೇ ಹೆಣೆದುಕೊಂಡಿದೆ. ಅಂತಿಮವಾಗಿ ಈ ಸಂಭಾಷಣೆಯು ವೈಯಕ್ತಿಕವಾದ ಆಹಾರದ ಆಯ್ಕೆಗಳ ಬಗ್ಗೆ ಅಲ್ಲ. ಇದು 9000 ವರ್ಷಗಳಷ್ಟು ಹಳೆಯದಾದ ಜೀವಂತ ಪರಂಪರೆಯನ್ನು ರಕ್ಷಿಸುವ ಬಗ್ಗೆ. ಜಗತ್ತಿನಾದ್ಯಂತ ಕೃಷಿ, ಸಂಸ್ಕೃತಿ ಮತ್ತು ಆರ್ಥಿಕತೆಗಳನ್ನು ರೂಪಿಸಿದ ಪರಂಪರೆ. ಆ ಎರಡು ಪ್ರಾಚೀನ ವೈದಿಕ ಪದಗಳಲ್ಲಿ ಸಂಪೂರ್ಣವಾಗಿ ಸೆರೆಹಿಡಿಯಲಾದ ಪರಂಪರೆ. ಅಗ್ನ್ಯ, ಹಾನಿ ಮಾಡಬಾರದ ಜೀವಿ, ಮತ್ತು ವಸುಪತಿ, ಸಮೃದ್ಧಿಯನ್ನು ತರುವವಳು. ಭವಿಷ್ಯಕ್ಕಾಗಿ ಒಂದು ಪರಂಪರೆ.